24 ತಾಸು ನೀನು ನಾಮಸ್ಮರಣೆ ಮಾಡುವಾಗ ಹೆಂಗ ಹುಚ್ಚಿಡ್ದದ ಗಂಡಗ ಓದು ಇಡ್ತಕ್ಕಂತ ಊಟದ ತಾಟ ಆಕಳ ಮುಂದೆ ಇಡ್ತನು, ಆಕಳ ಮುಂದೆ ಇಡು ಮುಸುರಿ ಓದ ಗಂಡನ ಮುಂದೆ ಇಡ್ತನು. ನೋಡ್ರಿ ಹುಚ್ಚಿಡ್ದದ. ನಿಮಗೂ ಹುಚ್ಚಿಡಿತದ ನೋಡ್ರಿ. ಬಂಗಾರ ಹುಚ್ಚಿಡಿತದ, ಮೊಬೈಲ್ ಹುಚ್ಚಿಡಿತದ, ಟಿವಿ ಹುಚ್ಚಿಡಿತದ, ಧಾರಾವಾಹಿ ಹುಚ್ಚಿಡಿತದ, ಮತ್ತೆ ಯಾರ್ಯಾರಿಗೆ ಏನೇನೋ ಹುಚ್ಚಿಡಿತಾವ ಒಟ್ಟು. ಆದ್ರೆ ಸಂತರಿಗೆ ಮಹಾತ್ಮರಿಗೆ ಯಾರು ಹುಚ್ಚಂದ್ರ ಯಾವಾಗ ಅವನು ನನಗೆ ಪ್ರತ್ಯಕ್ಷ ಅದಾನ, ಯಾವಾಗ ಅವನ್ನ ನೋಡೇನು ಅಂತಕ್ಕಂಥ ಹುಚ್ಚ. ಪಾಂಡುರಂಗ ಅನ್ಕೋತ ಕುಂತರ ಹೊಳ್ಳೆ ಮಣಿಗೆ ಬರ್ತಿದ್ದಿಲ್ಲ. ಹಂಗ ಕುಂತಾಗ ಒಂದು 4 ಮಂದಿ ಕಳ್ತನ ಮಾಡೋರು ಹೊಂಟಿದ್ರಂತ. ಕಳ್ತನ ಮಾಡೋರು ಹೋಗುವಾಗ ಅವ್ರು ಅಂದ್ರಂತ ಏನು ಮತ್ತು ಒಳಗೆ ಮನ್ಯಾಗ ತುಡುಗು ಮಾಡಕ್ಕೆ ಅವ್ರ ಮನ್ಯಾಗ ಜಿಗಿಬೇಕು, ಅಕಸ್ಮಾತ್ ನಾವು ಸಿಕ್ಕಿವು ಅಂದ್ರೆ ದೊಡ್ಡ ಸಮಸ್ಯೆ ಆಗತ್ತದ. ಮತ್ತಿದು ಖಾಲಿ ರಿಕಾಮಿ ಕೂತದಲ್ಲ, ಇದು ಯಾರು ತುಕಾರಾಮ ಬರೀ ಪಾಂಡುರಂಗ ಅನ್ಕೋತ ಕುಂತಿರ್ತದ. ಇವನ್ನ ಒಳಗೆ ಇಳಿಸಕ್ ಓದ್ಬಿಡುನು, ಸಿಕ್ಕ್ರ ಇವನ ಒಳಗೆ ಸಿಕ್ಕ ಒದ್ದಾಡಿ ಸಾಯ್ಲಿ, ನಾವು ಪಾರಾಗಿಬಿಡುನು ಅಂತೇಳಿ ಅದ್ರಾಗ ಒಬ್ಬ ತುಕಾರಾಮನ್ ಕೇಳ್ದ, ಬರ್ತೀಯನೋ ನಮ್ ಕೂಡ ಅಂದ. ತುಕಾರಾಮಂದ ಎದಕ್ರಿ? ಎದಕ್ಕಂದ್ರೆ ಏನೋ ಡ್ಯೂಟಿ ಅಂದ. ನಾವು ಎಂದು ಡ್ಯೂಟಿನ ನಮ್ಗೆ ಗೊತ್ತಿಲ್ಲ, ಇದು ಒಂದ ಡ್ಯೂಟಿ ಕೊಟ್ಟದ ನಮ್ಗೆ. ಯಾವುದು? ಪಾಂಡುರಂಗ. ಈ ಡ್ಯೂಟಿ ಬಿಟ್ರೆ ಬೇರೆ ಡ್ಯೂಟಿನ ಗೊತ್ತಿಲ್ಲ ನಮ್ಗೆ. ಇಲ್ಲೋ ನಿನ್ನಿಂದ ನಮಗೊಂದು ಉಪಕಾರ ಆಗತ್ತದೋ, ನನ್ನಿಂದ ನಿನಗೆ ಉಪಕಾರ ಆಕತ್ತಂದ್ರೆ ನಡಿ, ಏನು ಬೇಕಾದ. ಯಾಕಂದ್ರೆ ಅವ ಉಪಕಾರ ಮಾಡೋದ್ರೊಳಗೆ, ಒಳ್ಳೇದು ಮಾಡೋದ್ರೊಳಗೆ ಇನ್ನೊಬ್ಬರಿಗೆ ಅನುಕೂಲ ಆಕತ್ತಂದ್ರೆ ನಾವೇನು ಯಾಕೆ ಆಗಲ್ಲ ಅಂತ ತಿಳ್ಕೊಂಡು ಹೋಗ್ಬಿಡ್ತಿದ್ದ. ಏನು ಡ್ಯೂಟಿ? ಏನಿಲ್ಲ, ಇನ್ನೊಬ್ಬರ ಮನ್ಯಾಗ ಹೋಗಿ ತುಡುಗು ಮಾಡ್ಕೊಂಡು ಬರೋದು ಅಟ್ಟ ನೋಡಿ ಕೆಲಸ. ಅವಾಗ ತುಡುಗು ಮಾಡೋದು ಅಂದ್ರೆ ಏನು ಗೊತ್ತಿಲ್ಲ ಮೊದಲ. ಯಾರಿಗ್ರಿ? ತುಕಾರಾಮಗ ತುಡುಗು ಮಾಡೋದು ಅಂದ್ರೆ ಗೊತ್ತಿಲ್ಲ. ಹೆಂಗೆ ಮಾಡೋದ್ರಿ? ನಾವೆಲ್ಲ ಕಲಿಸ್ತೀವಿ ನೋಡಿ. ತೊಗೊಂಡು ಹೋದ್ರು ದೊಡ್ಡ ಸಾಹುಕಾರ ಮನೆಗೆ ಕರ್ಕೊಂಡು ಹೋದ್ರು. ದೊಡ್ಡ ಸಾಹುಕಾರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಏನು ಮಾಡಿದ್ರು ಅಂತಂದ್ರೆ, ಮ್ಯಾಲ ಹೋಗಿ ಬೆಳಕಿಂಡ್ಯಾಗ ಅದನ್ನು ತೆಗೆದು ಒಳಗೆ ಇಳಿಬೇಕಪ್ಪ ನೀ. ಮತ್ತು ಒಳಗೆ ಇಳಿದ ನಾವು ಹೇಳ್ತೀವಿ ಹಂಗೆ ಮಾಡು. ಅವ ಅಂದ ಆಯ್ತು ರೀ ಅಂದರು. ಬಗಲಿಗೆ ರಿಕ್ಕಂಗೆ ಹಗ್ಗ ಕಟ್ಟಿದ್ರು, ಹಗ್ಗ ಕಟ್ಟಿ ಜೋತು ಬಿಟ್ರು, ಒಳಗೆ ಬಿಟ್ರು ತುಕಾರಾಮನ್ನ. ತುಕಾರಾಮನ ಒಳಗೆ ಬಿಟ್ಟು ಹೇಳಿದ್ರು ಅವಾಗ, ತುಕಾರಾಮ ಒಳಗೆ ಒಜ್ಜಿ ಸಾಮಾನು ಏನದಾವ್ ಕಟ್ಟಿ ಮೇಲೆ ಕಳಿಸು ನಮಗೆಲ್ಲ ಅಂದರು. ಅವ ತುಕಾರಾಮ ಒಜ್ಜು ಕೊಟ್ಟು ಕಳಿಸ್ಬೇಕಾ? ಆಯ್ತು ಹಂಗಾರಂತ ತಿಳ್ಕೊಂಡು ಒಜ್ಜಿ ಯಾವ್ದಾವ್ ನೋಡ್ಬೇಕಂತ ತಿಳ್ಕೊಂಡು ಅವ್ರ ಮನ್ಯಾಗ ಬೀಸು ಕಲ್ಲಿತ್ತು ರೀ ಒಜ್ಜಿ ಅಂದೊಂದು. ಆ ಬೀಸು ಕಲ್ಲಕ್ಕೆ ಹಗ್ಗ ಕಟ್ಟಿ ಮ್ಯಾಲ ಜಗ್ಗ ಹತ್ತಿರು. ಅವ ಅಂದ ಏನಾರ ಕಟ್ಟ್ಯಾನ ಮಹಾರಾಯ ಅಂದವು. ಏನು ಗಿರ್ಜಿರಿ ಕಟ್ಟ್ಯಾನ, ಇಲ್ಲಿ ಹಂಗ ಬರ್ತದೆ ಅಂತ ತಿಳ್ಕೊಂಡು ಹಂಗ ಜಗ್ಗಿ ನೋಡ್ತಾರ ಬೀಸು ಕಲ್ಲು. ಅವನಂದ್ರು ಇದನ್ನೇ ಕಟ್ಟೇದು ನೀವ ಅಂದ್ರಲ್ಲ, ಮತ್ತು ಒಜ್ಜಿ ಕಟ್ಟೇದ ಅಂತ ತಿಳ್ಕೊಂಡ್ರಂದ. ಅವ ತುಡುಗು ಮಾಡೋದೇ ಗೊತ್ತಿಲ್ಲ ಅವಂಗ್ರಿ, ತುಡುಗು ಮಾಡೋದೇ ಗೊತ್ತಿಲ್ಲ. ಒಳಗೆ ಹೋಗಿ ಬೀಸು ಕಲ್ಲು ಕಟ್ಟಿನೇ, ಆನಂತರ ಒಣಕಿ ಕಟ್ಟಿನೇ, ಹಾರಿ ಕಟ್ಟಿನೇ, ಇಂಥವೆಲ್ಲ ಕಟ್ಟಿ ಕಳ್ಸಾಕತ್ತಾನ. ಅವ್ರಂದ್ರೆ ಇದು ಗೊತ್ತಿಲ್ಲ, ನಡ್ರಿ ನಾವು 4 ಮಂದಿ ಇಳಿನ ಅಂತ ತಿಳ್ಕೊಂಡು 4 ಮಂದಿ ದೊಡ್ಡ ಸಾಹುಕಾರ ಮನ್ಯಾಗ ಒಳಗೆ ಇಳಿದ್ರು ತುಡುಗು ಮಾಡಾಕ. ಇವ್ ತುಕಾರಾಮಗ ಏನು ಮಾಡ್ಬೇಕ್ರಿ? ಅವತ್ತು ಎಂಥದ್ದು ಇರ್ಬೇಕು ನೋಡ್ರಿ, ಏಕಾದಶಿ. ಆ ಸಾಹುಕಾರ ಪಾಂಡುರಂಗನ ಪರಮ ಭಕ್ತವ. ಅವ್ರ ಮನ್ಯಾಗ, ದೇವ್ರ ಮನ್ಯಾಗ ಪಾಂಡುರಂಗನ ಮೂರ್ತಿ ದ್ವಾಡದ ನಿಂದಿರಿಸಿ ಅಲ್ಲಿ ಮೃದಂಗ ಹಾಕಿ, ಅಲ್ಲಿ ತಾಳ ಹಾಕಿ, ಅವತ್ತು ಹೋಳಿಗೆ ಮಾಡಿ ಎಲ್ಲ ಮಾಡಿ ವ್ಯವಸ್ಥೆ ಮಾಡಿ ಅವ್ರು ಮಲ್ಕೊಂಡಿದ್ರು. ಇವ ಅಡ್ಡಾಡ್ಕೋತ ದೇವ್ರ ಕೋಲೆಕ್ ಹೋದ. ಪಾಂಡುರಂಗ ನಿಮ್ಗೆ ಹೇಳ್ತಾನ, ಮೃದಂಗ ಕೊಳ್ಳಿಗೆ ಹಾಕೊಂಡ ದನ್ನ ಬಾರಿಸ್ಕೋತ ಪಾಂಡುರಂಗ ಅಂತ ಜೋರ್ಲೆ ಚೀರ್ ಬಿಟ್ಟ. ಮಂದೆಲ್ಲ ಎದ್ದ ಬಿಟ್ರು. ಪಾಂಡುರಂಗ ಅಂತ ಮೃದಂಗ ಬಾರಿಸಿದ ಕೊಳ್ಳೆ ಎಲ್ಲ ಎದ್ದ ಬಿಟ್ರು. ಅವರು ಸಾವುಕಾರತಿ ಮುಂದೆ ಬಂದು ನೋಡುಗುಡ್ದ, ನಿಮಗೆ ಹೇಳ್ತನ್ರಿ, ಅರೇ ಸಂತ ತುಕಾರಾಮ್ ನಮ್ಮ ಮನೆಗೆ ಸ್ವತಃ ಪಾಂಡುರಂಗನ ಬಂದಂಗ ಆಯಿತು, ಇದೇನಂತ ತಿಳ್ಕೊಂಡು ಮುಂದೆ ಬಂದು ನಮಸ್ಕಾರ ಮಾಡಿ ಕುಂತರು. ತುಕಾರಾಮ್ ಏನು ಮಾಡಿದ ಅಂತಂದ್ರ ಕೀರ್ತನ ಚಾಲು ಮಾಡಿದ. ಪಾಂಡುರಂಗನ ಕೀರ್ತನ ಚಾಲು ಮಾಡಿ 1 ತಾಸು 2 ತಾಸು 3 ತಾಸು ಕೀರ್ತನ ಹೇಳಿದ. ಬಾಗಲ ತೆರೆದ್ರು, ಓಣೆಗಿನ ಮಂದೆಲ್ಲ ಬಂದು ಕೂತ್ರು. ಮತ್ತ ರಾತ್ರಿ ಏನು ಕೀರ್ತನ ನಡೆದದಂತ ಹೇಳಿ ಮುಂಜಾನೆ 6 ಗಂಟೆಗೆ ತುಕಾರಾಮನ ಕೀರ್ತನ ಮುಗೀತು. ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಯಪ್ಪ, ನಮ್ಮ ಮನೆಗೆ ಇವತ್ತಿನ ಸ್ನಾನ ಆಗಲಿ, ಇವತ್ತು ಪೂಜೆ ಆಗಲಿ, ಇವತ್ತು ಪ್ರಸಾದ ಆಗಲಿ, ಅಪ್ಪ ನೀವು ಸ್ನಾನಕ್ಕೆ ಬರ್ರಿ ಅಪ್ಪ ಅಂತಂದಾಗ ತುಕಾರಾಮ್ ಅಂದ, ನಾವು ಸ್ನಾನ ಮಾಡೋಕ್ಕಿಂತ ಮೊದಲು ನಮ್ಮ ಗುರುಗಳಿಗೆ ಸ್ನಾನ ಮಾಡ್ಸರಂದವ. ಅವ್ರಂದ್ರು, ನಿಮ್ಮ ಗುರುಗಳು ಯಾರ್ರಿ ಅಪ್ಪ? ಇಲ್ಲೇ ಅದಾರ, ಒಬ್ಬರ ಅಲ್ಲ 4 ಮಂದಿ ಅದಾರ. ಅಟ್ರೊಳಗೆ ಇವ್ರು ಏನು ಮಾಡಿದ್ರು ಅಂತಂದ್ರೆ, ಒಬ್ಬ ತ್ರೆಜರಿ ಹಿಂದ, ಒಬ್ಬ ಕಾಟಾದ ಬುಡಕ, ಇನ್ನೊಬ್ಬ ಕತ್ತಲ್ದಾಗ ಎಲ್ಲರೂ ಡೊಕ್ಕೊಂಡು ಕೂತಿದ್ರು. ಯಾರ್ರಿ ನಿಮ್ಮ ಗುರುಗಳು? ಅದಾರ ಇಲ್ಲೇ ಹುಡುಕ್ರಿ, ಇಲ್ಲೇ ಇದ ಕೂಲ್ಯಾಗ ಅದಾರ, ಎಲ್ಲಿ ಹೋಗಿಲ್ಲ ಅವರು, ಅವ್ರನ್ನ ಹುಡುಕ್ರಿ, ಮೊದಲು ಅವ್ರನ್ನ ಸ್ವಚ್ಛ
ಸ್ನಾನ ಮಾಡಿಸ್ರಿ. ಯಾರದಾರ ಹುಡುಕಾಡಿ ಬ್ಯಾಟ್ರಿ ಹೆಚ್ಚಕ್ತಾರ, ಮೋತಿಗೆ ಬ್ಯಾಟ್ರಿ ಹೆಚ್ಚಕದ ಕೂಡಲೇ ಅವ ಇತ್ತಾಗ ಮತ್ತು ತುಡುಗವ. ಅದ್ರಾಗ ಮೋತಿಗೆ ಮಸಿ ಬಡ್ಕೊಂಡಿದ್ರು ಅವರು, ಮಸಿ ಬಡ್ಕೋತಾರತ್ರಿ ತುಡುಗಿ ಹೋಗವ್ರು. ಯಾಕಂದ್ರೆ ಕೂಣ್ ಹತ್ತಬಾರ್ದಂತ. ಮತ್ತು ತುಡಿಗೆ ಹೋಗೋರು ಮಂಡ ಚಡ್ಡಿ ಹಾಕೋತಾರತ್ರಿ, ಪ್ಯಾಂಟ ದೋತರ ಇರಂಗಿಲ್ಲ ಅವರು, ಮಂಡ ಚಡ್ಡಿ. ಯಾಕಂದ್ರೆ ಅಕಸ್ಮಾತ್ ಸಿಕ್ಕಿವಂದ್ರೆ ಕಾಲಾಗ ದೋತರ ಮತ್ತು ಪ್ಯಾಂಟ ತೊಡಕಾಲ ಬಡಿಬಾರ್ದಂತ ಹೇಳಿ ಅರ್ಧನ ಅವರು ಮೂವತ್ತಿಂಗ್ ಮಸಿ ಹಚ್ಕೊಂಡು ಅರ್ಧನ. ಮತ್ತು ಅಂಗಿ ಅಂಥವು ಹಾಕೊಂಡಿರ್ತಾರಂದ್ರೆ ಹರಕ್ಕೆ ಅಂಗಿ ಹಾಕೊಂಡಿರ್ತಾರತ್ರಿ. ಅಕಸ್ಮಾತ್ ನಿಮ್ಮ ಕೈಯಾಗ ಅಂಗಿ ಸಿಕ್ಕರೆ ಅಂಗಿನ ಬರ್ಬೇಕಾದ ಅವ್ನು ಸಿಗಬಾರ್ದು, ಬದಿದಿ ಓಡಬೇಕು ಅವರು. ಒಬ್ಬಾಬ್ರ ಇಲ್ಲಿದ ನೋಡ್ರಿ ಅಲ್ಲಿದ ನೋಡ್ರಿ ಅಂತೇಳಿ ತೆಗ್ಯಾಕತ್ತಿರು ಅವ್ರು. ಯಾಕ್ರಿ ಯಾರು ಅಂದ ಕೂಡಲೇ ಇಲ್ರಿ ಅಪ್ಪ ನಾವು ಏನು ಅಲ್ಲಿಲ್ಲ, ಸ್ನಾನ ಮಾಡಿಸ್ರಿ ಹೋಗಿ ಸ್ವಚ್ಛಂಗೆ ಎಲ್ಲರಿಗೂ ಸ್ನಾನ ಮಾಡಿಸಿರು. ಎಂದು ಜಳಕ ಮಾಡಿದ್ದುವೋ ಎಂದಿಲ್ಲೋ ಜಳಕ ಮಾಡಿಸಿ ಚಲೋ ಅರಿವಿ ಕೊಟ್ಟು ಅವರಿಗೆ ಸಾಲಕ್ಕೆ ಕುಂಡ್ರಿಸಿ ಪ್ರಸಾದದ ವ್ಯವಸ್ಥೆ ಮಾಡಿ ಆ ನಂತರ ಹೋಗುವಾಗ 1000 ರೂಪಾಯಿ ದಕ್ಷಿಣ ಮೊದಲು ತುಕಾರಾಮ ಕೊಡಕ್ಕೆ ಬಂದ ಕೂಡಲೇ ತುಕಾರಾಮ ಅಂದ, ಏ ಮಾರಯ್ಯ ನನಗೆ ದಕ್ಷಿಣ ಬೇಡ, ಅವ್ರಿಗೆ ಕೊಟ್ಟು ನಮ್ಮ ಗುರುಗಳಿಗೆ ಅವ್ರು ಅದಕ್ಕೆ ಬಂದಾರ. ಈಗ ಇಲ್ಲಿ ಅವ್ರು ಅದಕ್ಕೆ ಬಂದಾರ. ಅವ್ರಿಗೆ ದಕ್ಷಿಣ ಕೊಟ್ಟು ಹೊರಗೆ ಕಳಿಸಿದ ಕೂಡಲೇ ಅವ್ರು 4 ಮಂದಿ ಬಂದು ತುಕಾರಾಮನ ಕಾಲಿಗೆ ಬಿದ್ದು, ಯಪ್ಪ ನಾವು ತುಡುಗರು ತಂದೆ, ತುಕಾರಾಮ ನಾವು ತುಡುಗರು, ನಿನ್ನ ಕೂಡ ಬಂದದ್ದಕ್ಕೆ ನಮಗ ಎಂಥ ಗೌರವ ಸನ್ಮಾನ, ನಮ್ಮನ್ನ ಮಹಾಮಜ್ಜನ ಮಾಡಿಸಿದ್ರು, ಎರೆದ್ರು, ಸ್ನಾನ ಮಾಡಿಸಿದ್ರು, ಚಲೋ ಬಟ್ಟೆ ಕೊಟ್ರು, ನಮಗ ಪ್ರಸಾದ ಮಾಡಿಸಿದ್ರು, ನಮ್ಮ ಕಾಲು ಬಿದ್ದರು. ತುಡುಗರ ಕಾಲು ಬೀಳ್ತೀರ ನೀವು? ಯಾರ ಗಂಡನ ಕಾಲು ಬೀಳೋ ಪೈಕಿ ಅಲ್ಲ. ಮಾನ್ಯ ಯಾವಾಗೋ ಹೇಳಿದ್ನಲ್ರಿ, ಬೀಳತ್ತು ಬಿದ್ದಾರಿವ. ನೀ ಹೇಳ್ಕೋತ ಹೋಗಿ ಸ್ವಾಮಿ, ಹಂಗೆ ನೀವು ಹೇಳ್ದಂಗೆ ನಾವೇನು ಬೀಳ್ಕೋತ ಹೋಗು ನಾನು ಬೀಳ್ಕೋತ ಹೋಗಕ್ಕೆ ನಾವು ಮಂದಿದು ಬೀಳುತ್ತೇನೆ. ನಿಮ್ಮ ಗಂಡನ ಕಾಲು ನಿಮಗೆ ಬೀಳುದಟ್ಟೆ. ಕಾಲು ಬಿದ್ದು ಎಲ್ಲ ನಮಸ್ಕಾರ ಮಾಡಿದರು. ಅವರಂದರು ಇದೆಲ್ಲ ಮಹಾತ್ಮರ ಸಂಘದಿಂದ ಸಹವಾಸದಿಂದ. ಇವತ್ತ ಸಿದ್ದೇಶ್ವರ ಮಹಾಸ್ವಾಮಿಗಳು, ಗುರುದೇವ ಮಹಾಸ್ವಾಮಿಗಳು, ಗುರುದೇವ ಸಿದ್ದೇಶ್ವರರು ಕೂಡ ಒಬ್ಬ ಶ್ರೇಷ್ಠ ಮಹಾನ್ ತಪಸ್ವಿ ಆಗ್ಯಾರಂತಂದ್ರೆ, ಒಬ್ಬ ಮಹಾತ್ಮರಾಗ್ಯಾರಂತಂದ್ರೆ ಅದು ಯಾರ ಕರುಣೆ, ಯಾರ ಸಹವಾಸ, ಯಾರ ಸಂಘ ಅಂತಂದ್ರೆ ಗುರು ಬ್ರಹ್ಮಾನಂದ ಶಿವಯೋಗಿಗಳ ಸಂಘದಿಂದ, ಗುರು ಬ್ರಹ್ಮಾನಂದ ಮಹಾಸ್ವಾಮಿಗಳ ಸಹವಾಸದಿಂದ, ಅವರ ಸಾಮೀಪ್ಯದಿಂದ ಸಿದ್ದೇಶ್ವರ ಮಹಾಸ್ವಾಮಿಗಳು ಒಬ್ಬ ಮಹಾನ್ ತಪಸ್ವಿಯಾಗಿ ಹೊರಗೆ ಬಂದರು. ಬ್ರಹ್ಮಾನಂದ ಶಿವಯೋಗಿಗಳು ಅವರು ಒಬ್ರು ಶಿಕ್ಷಕರು, ಸಾಲಿ ಮಾಸ್ತರು. ಆದ್ರೆ ಸಹವಾಸ ಯಾರ್ದು ಮಾಡಿದ್ರಿ? ಸಹವಾಸ ಯಾರ್ದು ಮಾಡಿದ್ರು? ಜಗದ್ಗುರು ಗದುಗಿನ ಶಿವಾನಂದ ಮಹಾಸ್ವಾಮಿಗಳ ಸೇವಾ ಮಾಡಿದ್ರು. ಅವರ ಸಾಮೀಪ್ಯದಲ್ಲಿದ್ದರು, ಅವರ ಸಂಘದಲ್ಲಿದ್ದರು. ಇದ್ದು ಏನಾಯಿತು ಅಂತಂದ್ರೆ, ಅದಕ್ಕೆ ಮೊನ್ನೆ ಯಾರೋ ನಾನು ಹೇಳಿರ್ಬೇಕು ನೋಡ್ರಿ, ಗುರು ತನ್ನಂಗ ಮಾಡ್ಕೋತಾನತ್ತಾವ, ಬೇರೆ ಯಾರಂಗೂ ಮಾಡಂಗಿಲ್ಲ. ಜಗತ್ತಿನೊಳಗೆ ಗುರುವಿನ ಬಿಟ್ರೆ ತನ್ನಂಗ ಮಾಡ್ಕೊಳ್ಳೋರು ಯಾರೂ ಇಲ್ಲ. ನೀವು ಯಾರ ತಕ್ಕರ ಹೋಗ್ರಿ, ದೊಡ್ಡ ರಾಜಕೀಯ ಮನುಷ್ಯನ್ ಕೂಡ ಒಬ್ಬ ದೊಡ್ಡ ಸಾಹುಕಾರನ ಕೂಡ ಹೋಗ್ರಿ, ಆ ಸಾಹುಕಾರ ಎಂದರೆ ನಿಮ್ಮನ್ನು ಸಾಹುಕಾರನ ಮಾಡ್ತಾನೇನ್ರಿ? ಎಂದೂ ಮಾಡಂಗಿಲ್ಲ. ನಿನ್ನ ಎಟ್ಟು ಇಡ್ಬೇಕು ಅಟ್ಟ ಇಟ್ಕೋತಾವ. ಸಾಹುಕಾರ ಭಾಳ ಶಾಣ್ಯಾರ್ರಿ, ಇಲ್ಲಿದ್ದವ್ರಲ್ರ, ನಮ್ಮ ಕಡೆದವ್ರು ಮತ್ತೆ ಹೇಳ್ತಾನೆ. ಸಾಹುಕಾರ ಒಬ್ಬ ಸಾಹುಕಾರ ಆಗ್ಬೇಕು. ಅವ ಹಿಂದಿದ್ದವ್ರನ್ನೆಲ್ಲರನ್ನೂ ಏನಂದ್ರೆ ಅಟ್ರ ಪುರ್ತಕನ ಇಟ್ಕೋತ ಹೋಗೋದು. ಅವ್ರು ಸತ್ತಿರಬಾರ್ದು, ಬದುಕಿರಬಾರ್ದು, ಇವನಂಗೆ ಆಗಿರಬಾರ್ದು. ಯಾವತ್ತು ಮತ್ತೆ ಇವಂಗೆ ಸಾಹುಕಾರ ಅನ್ಕೋತ ಬೆನ್ನು ಹತ್ತವ್ರು ಯಾರು? ಎಲ್ಲರೂ ಸಾಹುಕಾರ ಆದ್ರೆ ಬೆನ್ನು ಹತ್ತವ್ರು ಯಾರು? ಸಾಹುಕಾರ ಎಂದು ಸಾಹುಕಾರನ ಮಾಡಂಗಿಲ್ಲ. ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ಅವರು ನಮ್ಮನ್ನೆಂದೂ ಅಧಿಕಾರಿಗಳನ್ನಾಗಿ ಮಾಡಂಗಿಲ್ಲ. ಆದ್ರೆ ಸದ್ಗುರು ಎಂಥವದಾನಂತಂದ್ರೆ, ಅವನ ಬೆನ್ನು ಒಮ್ಮೆ ಹತ್ತಿದೀವಂದ್ರೆ ಅವ ಎಂದೂ ತನ್ನ ಆಳಾಗಿಟ್ಕೊಳ್ಳಂಗಿಲ್ಲ. ಗುರು ಎಂದೂ ತನ್ನ ಸೇವಕನನ್ನಾಗಿ ಇಟ್ಕೊಳ್ಳಂಗಿಲ್ಲ. ಗುರು ತನ್ನ ಸೇವಕನನ್ನಾಗಿಯೇ ಸಾಯುತಕ ಅದನ್ನು ಇಟ್ಕೋತಿದ್ದ ಅಂದ್ರೆ ಅವನು ಗುರುನೂ ಅಲ್ಲ. ಗುರು ತನ್ನ ಶಿಷ್ಯನನ್ನ, ತನ್ನ ನಂಬಿ ಬಂದವನನ್ನ ತನ್ನಂಗ ಮಾಡ್ಕೋಬೇಕವ. ಗುರು ತನ್ನಂಗ ಮಾಡ್ಕೋಬೇಕವ. ಹೇಳ್ತಿರ್ತಾರೆ ನೋಡ್ರಿ, ಮೊನ್ನೆ ಯಾರೋ ಹೇಳಿರ್ಬೇಕು, ಭೃಂಗ ಮ್ಯಾಲ ಗುಯ್ ಅಂತ ಹಾರ್ತಿರ್ತದ, ಗುಯ್ ಅಂತ ಹಾರ್ತಿರ್ತದ. ಅದೇನ್ ಮಾಡ್ತದ ಅಂದ್ರೆ ಮ್ಯಾಲ ಹಾರ್ಕೋತ 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 ಬಂದ ಯಾವ್ದಾರ ಒಂದು ಹಸಿರು ಕೀಡಿ ಇರ್ತೈತಿ ನೋಡ್ರಿ, ಹಸಿರು ಕೀಡಿ. ಆ ಕೀಡಿ ನೋಡ್ತತೆ ಅದು. ಮತ್ತು ಅದು ಎಲ್ಲ ಕೀಡಿನೂ ಒಯ್ಯಂಗಿಲ್ರಿ, ಎಲ್ಲ ಕ್ರಿಮಿ ಕೀಟನೂ ಒಯ್ಯಂಗಿಲ್ಲ ಅದು.
ಆ ಗುಯ್ ಅನ್ನೋ ಸಪ್ಪಳ ನೋಡಿ ತಳಗಿದ್ದದ್ದು ಯಾವ್ದು ಮ್ಯಾಲಕ್ಕೆ ನೋಡ್ತತ್ಲೆ, ಮ್ಯಾಲ ಗುಯ್ ಅನ್ನೋ ಸಪ್ಪಳ ತಳಗಿದ್ದದ್ದು 10-15 ಕೀಟದೊಳಗ, ಕ್ರಿಮಿಯೊಳಗ, ಕೀಟದೊಳಗ ಯಾವ ಕೀಟ ಮ್ಯಾಲ ನೋಡ್ತತ್ ನೋಡ್ರಿ, ಆಗ ಆ ಭೃಂಗಕ್ಕೆ ಗೊತ್ತಾಗತ್ತ ಇದು ನನ್ನಂಗ ಆಗ್ತದ, ಇದು ನನ್ನಂಗ ಆಗ್ತದ. ಯಾಕಂದ್ರೆ ನಾ ಗುಯ್ಯನ್ನು ಸಪ್ಪಳ ಕೇಳಿ ನನ್ನ ಕಡೆ ಲಕ್ಷ್ಯ ಕೊಟ್ಟದ ಅಂತಂದ್ರ ಇದನ್ನು ತಯಾರು ಮಾಡಿದ್ರೆ ನನ್ನಂಗ ಆಗ್ತದ ಅಂತ ತಿಳ್ಕೊಂಡು ಆ ಹಾರುವ ಭೃಂಗ ಆ ಕೀಟವನ್ನು ತಗೊಂಡು ಹೋಗ್ತದ. ಎಲ್ಲ ಕೀಟ ಒಯ್ಯಂಗಿಲ್ಲ ಅಲ್ಲಿ. ಮತ್ತೆ ನಮ್ಮಂತ ಶಿಷ್ಯರು ರಗಡ ಮಂದಿ ಇರ್ತಾವ್ರಿ, ಊಟದ ಶಿಷ್ಯರು, ಊಟದ ಪುರ್ತ ಕಟ್ಟ ನಾವು ಅದನ್ನು ತಗೊಂಡು ಹೋಗಿ ಎಲ್ಲರ ಒಂದು ಮಣ್ಣಿನ ಅಂತದ ಇಟಕಳ ಮನಿ ಗೂಡು ಮಾಡ್ತೈತೆ. ಅದು ಮಣ್ಣಿಂದ ಇರ್ತೈತೆ ನೋಡ್ರಿ, ಅದು ಪಟ್ನ ಬಡದ್ರೂ ಒಡೆಯಂಗಿಲ್ಲ, ಎಲ್ಲರ ಬಾಗಲ ಮೇಲೆ ಅಲ್ಲೇ ಇಲ್ಲೇ ಇರ್ತದ. ಅಲ್ಲಿ ಒಳಗೆ ಅದನ್ನು ಕೀಟ, ಹಸಿರು ಕೀಟ ಇರ್ತೈತೆ, ಇಟಕಳ ಕೀಡಿ, ಆ ಕೀಡಿ ಒಳಗಿಟ್ಟು ಮ್ಯಾಲ ಅದನ್ನ ಮಣ್ಣಿಂದ ಮನಿ ಕಟ್ಟಿ ಇಟಕಳ ಬಾಗಲ ಬಿಡ್ತೈತ್ರಿ, ಅದಕ್ಕೆ ಇಟಕಳ ಬಾಗಲ. ಆ ಬಾಗಲ್ದಾಗ ಈ ಭೃಂಗದ ಮೋತೆಟ್ಟ ಹೋಗ್ಬೇಕು, ಅದ್ರೊಳಗೆ ಮೋತಿ ಇಟ್ಟ ಗುಯ್ ದಿವಸ ಹಾರಿ ಹೋಗೋದು, ಮಾತು ಬರೋದು, ಗುಯ್ ಒಟ್ಟು ಗುಯ್ ಅನ್ನೋದ್ರಿ. ಗುಯ್ ಅಂದ್ ಅದಕ್ಕೆ ತಲಿ ಹಿಡಿದು ಅದೇನಂತಂದ್ರ ಅದು ಗುಯ್ ಅನ್ನಕತ್ತತಿ. ಅದೇನು ಭೃಂಗ ಅಲ್ಲ ಕರೆ, ಅದು ತಾನ ಗುಯ್ ಅನ್ನಕತ್ತತಿ. ಗುಯ್ ಅನ್ಕೋತ ತಾನು ಏನಾಗುತ್ತದ ಅಂತಂದ್ರ ಭೃಂಗ ಆಗಿ ಬಿಡ್ತದ. ಅದೇ ಭೃಂಗ ಕೀಟದ ನ್ಯಾಯದಂದತಿ. ಅದೇನಾಗ್ತದಂದ್ರ ಅದು ಭೃಂಗ ಆಗ್ತದ. ಹಂಗ ಗುರು ಏನ್ ಮಾಡ್ತಾನಂದ್ರ ಶಿಷ್ಯನನ್ನ ನಾವು ತನ್ನಂತೆ ಮಾಡ್ಕೋತಾನ. ಗದುಗಿನ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳ ಸೇವೆಯನ್ನು ಮಾಡಿ, ಅವರ ಸಾಮೀಪ್ಯದಲ್ಲಿದ್ದು, ಅವರ ಶಿಷ್ಯತ್ವವನ್ನು ವಹಿಸಿ, ಅವರ ಸಂಘವನ್ನು ಮಾಡಿ, ಈ ಭಾಗದೊಳಗ ದೊಡ್ಡ ಮಹಾನ್ ತಪಸ್ವಿಯಾದರು. ಅವ್ರು ಯಾರು ಅಂತಂದ್ರ ಗುರು ಬ್ರಹ್ಮಾನಂದ ಶಿವಯೋಗಿಗಳು. ಅವರ ಸೇವೆಯನ್ನು ಮಾಡಿರ್ತಕ್ಕಂಥವರು ಸದ್ಗುರು ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳು. ನಾನು ನಿನ್ನ ಹೇಳಿನಲ್ಲ, ಸಿದ್ದೇಶ್ವರ ಮಹಾಸ್ವಾಮಿಗಳ ಪರಿಚಯವನ್ನ ಈಗ ಎಬ್ಬಿಸಿ ಇಲ್ಲಿ ಯಾರನ್ನಾರು ನಿಂದಿರಿಸಿದ್ರೆ ಅಟ್ಟು ಎಲ್ಲ ಚರಿತ್ರೆಯನ್ನು ನೀವು ಹೇಳ್ತೀರಿ, ಆದ್ರೆ ನಮಗೆ ಹೇಳಕ್ಕೆ ಬರಂಗಿಲ್ಲ. ನೀವು ಅವ್ರ ಜೊತೆ ಇದ್ದವರು, ನೀವು ಅವ್ರನ್ನ ಕಂಡವರು, ಅವ್ರ ಜೊತೆ ಮಾತಾಡಿದವರು, ಅವ್ರ ಜೊತೆ ಊಟ ಮಾಡಿದವರು, ಅವ್ರ ಜೊತೆ ನೀವೆಲ್ಲ ಅಡ್ಡಾಡಿದವರು. ನಾವು ಓದಿ ಹೇಳೋರಟ್ಟ ಅದನ್ನು, ಆದ್ರೆ ನೀವು ಅವರ ಸಹವಾಸದಲ್ಲಿದ್ದವರು. ಒಂದು ಮಾತು, ಈ ಭಾಗದೊಳಗ ಗುರು ಬ್ರಹ್ಮಾನಂದ ಶಿವಯೋಗಿಗಳ ಸಾಮೀಪ್ಯದೊಳಗೆ ಯಾರಿದ್ರಲ್ಲ ಅವರೆಲ್ಲರೂ ಮುಕ್ತರಾಗಿಯೇ ಹೋಗಿದ್ದಾರೆ. ಅವರೆಲ್ಲರೂ ಮುಕ್ತರು, ಅವರೆಲ್ಲರೂ ಮಹಾತ್ಮ ಸ್ವರೂಪದವರು. ಅದರ ಜೊತೆಗೆ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳ ಸಾಮೀಪ್ಯದನ್ನು ವಹಿಸಿ, ಶಿಷ್ಯತ್ವವನ್ನು ವಹಿಸಿ, ಅವ್ರ ಜೊತೆ ಯಾರಿದ್ರಲ್ಲ ಅವರು ಎಲ್ಲರೂ ಮುಕ್ತರೇ. ಆ ರೀತಿಯೊಳಗ ಮಹಾನ್ ತಪಸ್ವಿಗಳು. ಅವ್ರ ಊರ ಈ ಯಾವ ಊರು ಅನ್ನೋದನ್ನ ಹೇಳೋ ಅವಶ್ಯಕತೆನೇ ಇಲ್ಲ, ನಿಮಗೆಲ್ಲರಿಗೂ ಗೊತ್ತದ, ಹೌದಿಲ್ರಿ? ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ ಜನ್ಮಸ್ಥಳ ಅಂತಂದ್ರೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನಲ್ಲಿರ್ತಕ್ಕಂಥ ಬೀರವಳ್ಳಿ ಅಂತಕ್ಕಂಥ ಗ್ರಾಮ. ಎಂತಹ ಪುಣ್ಯ ಗ್ರಾಮ. ಅಲ್ಲಿಬ್ಬರು ದಂಪತಿಗಳು, ಅವರ ಗರ್ಭದಲ್ಲಿ ಜನಿಸಿರ್ತಕ್ಕಂಥವ್ರು. ಅವ್ರೇನಪ್ಪ ಅಂತಂದ್ರೆ ಭಾಳ ದೊಡ್ಡ ಶಿಕ್ಷಣ ಪ್ರೇಮಿಗಳಾಗಿ ಬೆಳೀತಾರೆ. ಮುಂದೆ ಭಾಳ ದೊಡ್ಡ ಶಿಕ್ಷಣ ಪ್ರೇಮಿಗಳಾಗಿ ಬೆಳೀತಾರೆ. ಈಗ ಎಲ್ಲೆಲ್ಲಿ ಮಠ ಅದಾವ, ಬ್ರಹ್ಮಾನಂದ ಶಿವಯೋಗಿಗಳ ಶಾಖಾ ಮಠ ಎಲ್ಲೆಲ್ಲಿದಾವ ನೋಡ್ರಿ, ಅಲ್ಲೆಲ್ಲ ಶಿಕ್ಷಣ ಸಂಸ್ಥೆಗಳದಾರ ನೋಡ್ರಿ. ಗುರುಗಳಂತಂದ್ರ ಇಂಥವ್ರಿಗಂತಾರೆ ಎರಡೂ ರೀತಿ ನೋಡ್ರಿ. ಏನಂತಂದ್ರ ತಾವು ಗುರುಗಳು ಭಕ್ತರಿಗೆ ಶಾಸ್ತ್ರ ಪುರಾಣ ಪ್ರವಚನಗಳನ್ನು ಹೇಳಿ ಉದ್ಧಾರ ಮಾಡ್ತಾರ, ತತ್ವಜ್ಞಾನವನ್ನು ಹೇಳ್ತಾರ. ಈ ಕಡೆ ಶಿಕ್ಷಣವನ್ನು ಕಲಿಸ್ತಾರ ಮಕ್ಕಳಿಗೆ, ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ. ಆ ರೀತಿಯೊಳಗ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರು ಏನಪ್ಪಾ ಅಂತಂದ್ರೆ ಮಹಾನ್ ತಪಸ್ವಿಗಳು. ಒಂದ್ಸಾರಿ ನಮ್ಮ ಸಾತಪ್ಪ ಬಿರ್ಡಿ ಅಂತ ತಿಳ್ಕೊಂಡು ಅವ್ರ ಮನೆಗೆ ಪಾದಪೂಜಕ್ಕೆ ಹೇಳಿದ್ರು. ಅವರು ಬಹುತೇಕ ತೇರ್ದಾಳದವ್ರು ಅಂತ ಬರೆದಿದ್ದಾರಲ್ಲಿ. ಸಾತಪ್ಪ ಬಿರ್ಡಿ ಅವ್ರಂತ ತಿಳ್ಕೊಂಡು ದೊಡ್ಡ ಶ್ರೀಮಂತರು.
ಪೂಜ್ಯ ಅಪ್ಪಾಜಿ ಅವ್ರ ತೆಗೆ ಬಂದ, ಅಪ್ಪಾರ ನಮ್ಮ ಮನೆಗೆ ಪಾದ ಹಾಕ್ಬೇಕ್ರಿ ಅಪ್ಪ, ನಮ್ಮ ಮನೆಗೆ ಪಾದ ಪೂಜೆಗೆ ಬರ್ಬೇಕ್ರಿ ಅಪ್ಪ, ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ಬೇಕ್ರಿ ಅಪ್ಪ ಅಂತ ತಿಳ್ಕೊಂಡ ಅವರು ಸಾತಪ್ಪನವ್ರು ಬಂದ ಅಪ್ಪ ಅವ್ರನ್ನ ಕೇಳ್ಕೊಂಡಾಗ, ಸಿದ್ದೇಶ್ವರಪ್ಪ ಅವ್ರನ್ನ ಕೇಳ್ಕೊಂಡಾಗ ಆಯ್ತಪ್ಪ ಬರ್ತೇನಂತಂದರು. ಇವ ಮಹಾತ್ಮರ ಪಾದವನ್ನು ಹಾಕಿಸ್ಬೇಕು ಮನೆಯೊಳಗೆ. ಪ್ರತಿಯೊಬ್ಬರು ಮಹಾತ್ಮರನ್ನು ಕರ್ಕೊಂಡು ಹೋಗ್ಬೇಕು. ಯಾಕಂತಂದ್ರೆ ಆ ಪಾದದಲ್ಲಿ ಭಾಳ ದೊಡ್ಡ ಶಕ್ತಿ ಇರ್ತದೆ, ಭಾಳ ದೊಡ್ಡ ಶಕ್ತಿ ಇರ್ತದೆ. ಮಹಾತ್ಮರನ್ನು ಕರ್ಕೊಂಡು ಹೋಗ್ಬೇಕಂತ ಇಲ್ಲಿ ಬಂದಾಗ ಕಾರ್ಗಡದಾಗ ಹೋಗೊಂಡ್ರಿ ಅಪ್ಪ ಅಂತ ತಿಳ್ಕೊಂಡು ಒಂದಿನ ಡೇಟ್ ಫಿಕ್ಸ್ ಮಾಡಿ ಮಹಾತ್ಮರ ಸ್ನಾನ ಪೂಜಾ ಪ್ರಸಾದದ ವ್ಯವಸ್ಥೆಯನ್ನೆಲ್ಲ ಮಾಡ್ಬೇಕಂತೇಳಿ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಅವರು ಸಿದ್ದೇಶ್ವರಪ್ಪ ಅವ್ರು ಅಂದ್ರಂತ. ಏನಂದ್ರಂತಂದ್ರೆ, ಇಲ್ಲಪ್ಪ ಮತ್ತು ಪ್ರಸಾದಕ್ಕೆ ಹೋಗೋಕ್ಕಿಂತ ಮೊದಲು ಇಲ್ಲಿ ಮಟ್ಟಕ್ಕಟ್ಟು ಹೋಗಿ ಬರೋನು, ದರ್ಶನ ಮಾಡ್ಕೊಂಡು ಬರೋನು ಅಪ್ಪ ಅವ್ರದ್ದು, ಗುಡಿಗಟ್ಟು ಹೋಗಿ ಬರೋನು ಅಂತ ತಿಳ್ಕೊಂಡು ಅಲ್ಲೇ ಹಾದ್ಯಾಗ ಹೋಗುವಾಗ ಐತಲ್ಲ ನಿಮ್ಗೆ ಗೊತ್ತದ, ಅಲ್ಲಿ ಮಟ್ಟಕ್ಕೆ ಹೋದ್ರಂತ. ಅಲ್ಲಿ ಹೋಗಿ ಗದ್ದುಗೆ ದರ್ಶನ ಮಾಡ್ಬೇಕಂತ ಹೋಗ್ಬಿಡ್ದ. ಅಲ್ಲೇನಾಗಿತ್ತು ಅಂತಂದ್ರೆ ಅದು ಹೊರಗಿಂದ ಕೀಲಿ ಹಾಕಿ ಆ ಕೀಲಿ ತಗೊಂಡ ಅವ ಎಲ್ಲೋ ಪ್ಯಾಟ್ಯಾಗ ಹೋಗಿದ್ದಂತ್ರಿ ಪೂಜಾ ಮಾಡವ. ಅಲ್ಲಿರ್ತಕ್ಕಂಥವ್ ಕೀಲಿ ತಗೊಂಡು ಎಲ್ಲೋ ಹೊರಗಡೆ ಹೋಗಿದ್ದ. ಬ್ರಹ್ಮಾನಂದ ಶಿವಯೋಗಿಗಳ ಗದ್ದುಗೆ ದರ್ಶನ ಮಾಡ್ಬೇಕಂತ ಇವ್ರು ಹೋಗಿದ್ರು, ಕೀಲಿರ್ಲಿಲ್ಲ. ಆ ಅಪ್ಪಗಳು ಸಿದ್ದೇಶ್ವರ ಅಪ್ಪಗಳು ಅಲ್ಲೇ ನಿಂತಿರು. ನಮ್ಮ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗನ ಕರೆದೇ, ಅಲ್ಲಿ ಕೀಲಿ ಓದಾರ ನೋಡು, ಅಪ್ಪಗಳು ಬಂದಾರ, ಕೀಲಿ ತಗೊಂಡು ಬಾ, ಪಟ್ನ ಓಡು, ಅರ್ಜೆಂಟ್ ತಗೊಂಡು ಬಾ ಅಂತ ತಿಳ್ಕೊಂಡು ಅವ್ರು ಆ ಕಡೆ ಹೇಳಕತ್ತಿದ್ರು. ಸಿದ್ದೇಶ್ವರಪ್ಪಗಳು ಬಡ 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 ಎಲ್ಲಿ ಹೊಂಟ್ರಂತಾರೆ, ಗುಡಿ ಕಡೆ ಹೊಂಟ್ರು. ಗದ್ದಿಗೆ ದರ್ಶನ ಮಾಡೇ ಬರ್ಬೇಕಂತ ತಿಳ್ಕೊಂಡು ಬಡ ಬಡ ಹೊಂಟ್ರು. ಹೋಗೋದ್ರೊಳಗ ಇವ ಸಾವ್ಕಾರ ಆ ಕೀಲಿ ಕಡೆನ ನೋಡ್ತಿದ್ದ, ಬಾಗಲ್ ಕಡೆ ನೋಡ್ತಿದ್ದ. ಹೋಗ್ತಾ 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 ಅದು ಏನೋ ಗೊತ್ತಿಲ್ಲ, ಏನು ಕೀಲಿ ಹಾಕಿದ್ರು ನೋಡ್ರಿ, ದೊಡ್ಡದು ಕೀಲಿ, ಅದು ತಂತಾನ ದಡಲ್ಲಂತ ಉಚ್ಚಿಬಿಟ್ಟಿತ್ತಂತ. ಕೀಲಿ ತಂತಾನ ದಡಲ್ಲಂತ ಉಚ್ಚಿಬಿಟ್ಟಿತ್ತಂತ. ಇವತ್ತು ನಾನು ಅಪ್ಪ ಅವ್ರ ದರ್ಶನ ಮಾಡಲೇಬೇಕಂತಕ್ಕಂಥ ಉತ್ಸುಕತೆಯಿಂದ ಸಿದ್ದೇಶ್ವರ ಮಹಾಸ್ವಾಮಿಗಳು ಬರುವಾಗ ತಂತಾನ ಕೀಲಿ ದಡಲ್ಲಂತ ಉಚ್ಚಿ ಬಿತ್ತು. ಆ ಉಚ್ಚಿ ಕೀಲಿ ಹಿಂಗೆ 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 ಅಳಿಗಾಡಕೈತಂತ. ಅದನ್ನು ಇಲ್ಲಿರ್ತಕ್ಕಂಥ ಸಾವುಕಾರ ನೋಡಿದ್ರಂತವ್ರು. ಅರೇ ಅರೇ ಈಗ ನಾ ನೋಡೇನಿ ಕೀಲಿ ಹಾಕಿದ ಕೀಲಿ ನೋಡೇನಿ, ನಾನ ಕೀಲಿ ತರ ಕೇಳೀನಿ, ಈಗ ವಾಪಸ್ ನೋಡ್ಬಿಡ್ದ ಕೀಲಿ ತೆರೆದದ, ಇದು ಹೆಂಗಂತ ತಿಳ್ಕೊಂಡು ಓಡಿ ಬಂದು ಅಪ್ಪಗಳು ನಿಂದಿರ್ಸಿ, ಅಪ್ಪರ ಕೀಲಿ ಹಾಕಿತ್ತಲ್ರಿ ಅದು. ಅವ್ರಂದು ಇಲ್ಲ ತೆರೆದಿತ್ತದು, ಕೀಲಿ ಹಾಕಿಲ್ಲ ಅವರು, ಹಂಗ ಹಿಂಗ ಅದಕ್ಕೆ ಸಿಗಿಸಿ ಹೋಗ್ಯಾರ. ಕೀಲಿ ಹಾಕಿಲ್ಲ ಇಲ್ರಿ, ನಾ ಕಣ್ಣಾರೆ ನೋಡೇನದನ, ಕೀಲಿ ಹಾಕಿದ್ದ ಇತ್ತು. ಇಲ್ಲೋ ನೀ ಹಂಗೆ ಏನಾರು ತಿಳ್ಕೊಬೇಡ, ಕೀಲಿ ಹಾಕಿಲ್ಲ ಬಾ ಅಂತ ತಿಳ್ಕೊಂಡು ಒತ್ತಾಕಿ ಅವ್ನು ಕರ್ಕೊಂಡು ಹೋಗ್ಬಿಟ್ರಂತ. ಅಂದ್ರೆ ನಾ ಪವಾಡ ಮಾಡೇನಿ ಅನ್ನೋದು ಗೊತ್ತಾಗಬಾರ್ದು ಜನರಿಗೆ. ಅಂಥ ಮಹಾನ್ ತಪಸ್ವಿಗಳು ಕೀಲಿ ತೆರೆದು ಬಾಗಲು ತೆರೆದು ಒಳಗೆ ಹೋಗಿ ಗದ್ದುಗೆಗೆ ದರ್ಶನ ಮಾಡಿ ಎಲ್ಲಿಗಂತಂದ್ರೆ ಅವರ ಪ್ರಸಾದಕ್ಕೆ ಹೋದ್ರಂತ ಪರಮ ಪೂಜ್ಯ ಅಪ್ಪಾಜಿಯವರು. ಆ ರೀತಿಯೊಳಗೇನಪ್ಪ ಅಂತಂದ್ರೆ ಒಂದು ಸಾರಿ ಪರಮಾನಂದವಾಡಿ ಅಶೋಕ್ ಅಂತ ತಿಳ್ಕೊಂಡು ಅವರು ಪರಮಾನಂದ ವಾಡ್ಯಾಗ ಇದ್ರಂತ. ಅಪ್ಪಗಳು ಕಾರ್ ತೊಗೊಂಡು ಮಿರಜ್ ಕೊಂಡಿದ್ರಂತೆ. ಅದಕ್ಕೋ ಸಿದ್ದೇಶ್ವರ ಅಪ್ಪಗಳು ಕಾರ್ ತೊಗೊಂಡು ಮಿರಜ್ ಕೊಂಡಿದ್ರಂತ. ಮಿರಜ್ಗೆ ಹೋಗುವಾಗ ಆ ಅಶೋಕಿಗೆ ಫೋನ್ ಮಾಡಿದ್ರಂತ. ಅಲೋ ಮತ್ತು ನೀ ಅಲ್ಲೇ ಕ್ರಾಸಿಗೆ ಬಂದು ನಿಂದರು, ನಾಟ ಮಿರಜ್ಗೆ ಹೋಗುದದ, ನೀನು ಬರಕೆತ್ತ. ಆಯ್ತು ರೀ ಅಪ್ಪ, ನಾ ಬರ್ತೇನೆ ರೀ, ತಯಾರಾಗೆ, ಮತ್ತು ನೀವು ಬರ್ರಿ ಅಂತ ತಿಳ್ಕೊಂಡು ಅವ್ನು ಹೇಳ್ದ. ಅವ ಮುಂಜಾನೆ ಎದ್ದು ಕೂಡಲೇ ಪರಮಾನಂದ ವಾಡಿ ಅಶೋಕ್ ಉತ್ನಾಳ್ ಅಂಥೇಳಿ ಅವರು ಮುಂಜಾನೆ ಎದ್ದು ಕೂಡಲೇ ಸ್ವಲ್ಪ ಯೋಗಾಸನ, ಸ್ವಲ್ಪ ಪ್ರಾಣಾಯಾಮ, ಮತ್ತೊಂದಿಷ್ಟು ಮಾಡಿ ಹೋಗ್ತಕ್ಕಂಥದ್ದು. ಆಗೇನಪ್ಪ ಅಂತಂದ್ರೆ 8 ಗಂಟೆಗೆ ಎಲ್ಲ ಅವ್ರು ಮುಗಿಸ್ಕೊಂಡು ಹೋಗಿ ಕ್ರಾಸಿಗೆ ನಿಂತರು. ಇವ್ರ ಕಾರ್ಗಡೆ ಏನಪ್ಪ ಅಂತಂದ್ರೆ ಅಲ್ಲಿ ಬಡ ಬಡ ಅಪ್ಪಗಳು ಹೋದರು. ಅವರು ಸೂರ್ಯ ನಮಸ್ಕಾರ ಮಾಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗಿ ನಿಂತಿದ್ರು. ಅಪ್ಪಗಳು ಕಾರ್ಗಡೆ ನಿಂದ್ರಿಸಿದ್ರು. ಬಾ ಕೂಡ್ರಿ ಅಂತೇಳಿ ಅವ್ನು ಕೂಡಿಸ್ಕೊಂಡು ಗಾಡಿ ಹೊಡೋಕ್ಕಿಂತ ಮೊದಲು ಫಸ್ಟ್ ಮಾತು ಸಿದ್ದೇಶ್ವರ ಅಪ್ಪಗಳು ಅವನು ಫಸ್ಟ್ ಮಾತಾಡಿಸಿದ ಮಾತೇನಂತಂದ್ರೆ, ನೋಡಪ್ಪ ಪ್ರಾಣಾಯಾಮ ಮಾಡುವಾಗ ಹೆಂಗೆ ಮಾಡ್ಬೇಕಂದ್ರೆ ಅದರದ ಪ್ರಕ್ರಿಯೆಗಳೇನದಾವಲ್ಲ ಅದನ್ನೆಲ್ಲ ಹೇಳಿದ್ರಂತೆ. ನೀನು ಈಚೆ ಕಡೆ ಹಿಂಗೆ ಕೈ ಇಟ್ಟಿದ್ದಿ, ಹಂಗೆ ಇಡಬಾರ್ದು, ಅದನ್ನು ಹಿಂಗೆ ಇಡ್ಬೇಕಂದ್ರಂತೆ. ಆನಂತರ ಸೂರ್ಯ ನಮಸ್ಕಾರ ಏನು ಮಾಡಿದಿಲ್ಲ, ಸೂರ್ಯ ನಮಸ್ಕಾರ ಮಾಡುವಾಗ ಕೈ ಹಿಂಗಿರ್ಬೇಕು, ಕಾಲು ಹಿಂಗೆ ಒಂಟಿಗಲ್ಲಿ ಇರ್ಬೇಕು, ಹಂಗೆ ನಿತ್ರ ಆಕತ್ತೇನದಂತ ತಿಳ್ಕೊಂಡು ಇವ್ರು ಕೇಳಾಕತ್ತಿದ್ರಂತ. ಅವ್ರು ಅಶೋಕ್ ಅಂದ್ರಂತ, ಇವ್ರು ಹಗಾವ್ ಬಂದು ನಾನು ನೋಡ್ಯಾರು. ಆ ಡ್ರೈವರ್ ನೀವು ಎಲ್ಲಿಂದ ಬಂದಿರಿ? ಈಗ ನಾವು ಮಠದಿಂದ ಬಂದೀವಿ. ಸೀದಾ ಇಲ್ಲಿಗೆ ಬಂದಿರಿ? ಇಲ್ಲಿಗೆ ಬಂದೀವಿ.
ಅವಂದಂತ ಮತ್ತು ನಾ ಅಲ್ಲೆಲ್ಲ ಹಿಂಗೆ ಮಾಡಿದ್ದು ನಿಮ್ಗೆ ಹೆಂಗೆ ಗೊತ್ತಿರಿಯಪ್ಪ? ಅವೆಲ್ಲ ಎಲ್ಲರಿಗೂ ಗೊತ್ತಿರ್ತಾವೆ, ನಡೆಯೋತಮ್ಮ ಅಂತ ತಿಳ್ಕೊಂಡು ಮತ್ತೆ ಅದನ್ನು ಮರೆಸಿಬಿಟ್ರಂತ. ಕಾರಣ ಏನು ಅಂತಂದ್ರೆ, ಮಹಾನ್ ತಪಸ್ವಿಗಳಿಗೆ ಎಲ್ಲವೂ ವೇದ್ಯ, ಅದು ದೂರಿದ್ರೂ ಇಲ್ಲೇ ಅವ್ರಿಗೆ ಕಂಡಂಗೆ ಆಗ್ತಿರ್ತದೆ. ಆ ರೀತಿಯೊಳಗೆ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಮಹಾನ್ ತಪಸ್ವಿಗಳು, ಮಹಾನ್ ಶಕ್ತಿವಂತರು. ನಿಮ್ಗೆ ಹೇಳ್ತೀನಿ ರೀ, ಬ್ರಹ್ಮಾನಂದ ಮಹಾಶಿವಯೋಗಿಗಳು, ಅವ್ರ ಜೊತೆಗೆ ಸಿದ್ದೇಶ್ವರ ಶಿವಯೋಗಿಗಳು, ಅವರಿಬ್ಬರ ಕರುಣೆಯ ಕಂದ ಅಂತಂದ್ರೆ ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು. ಅವರಿಬ್ಬರ ತಪೋಬಲ, ಅವರಿಬ್ಬರ ತಪಸ್ಸಿನ ಶಕ್ತಿ ಈಗ ಎಲ್ಲದ ಅಂತಂದ್ರೆ ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಹೃದಯದಲ್ಲಿ ತುಂಬ್ಯದಾರು. ಅದನ್ನು ನಾವು ಹೆಂಗಂತಂದ್ರೆ ಭಾಳ ವಿನಯದಿಂದ ನಾವು ಬಳಸ್ಕೋಬೇಕು. ಅವರ ಆಶೀರ್ವಾದ ಒಮ್ಮೆ ಮಾಡಿದ್ರು ಅಂತಂದ್ರೆ ಯಾವುದಕ್ಕೂ ತೊಂದರೆ ಆಗೋದಿಲ್ಲ. ಸಿದ್ದೇಶ್ವರ ಮಹಾಸ್ವಾಮಿಗಳು ಮಕ್ಕಳಿಲ್ದವ್ರಿಗೆ, ಯಾರಿಗೋ ಶಂಕರಯ್ಯ ಅಂತ ತಿಳ್ಕೊಂಡು ಅವ್ರಿಗೆ ಮಕ್ಕಳಿದ್ದಿದ್ದಿಲ್ಲ. ಮದುವೆಯಾಗಿ 10 ವರ್ಷ ಆಗಿತ್ತು, ಮಕ್ಕಳಿರಲಿಲ್ಲ. ಮತ್ತೆ ಬಂದವರು ಮಕ್ಕಳಿಲ್ಲ ಅನ್ನುವಾಗ ಅಲ್ಲಿದ್ದವರು, ಇಲ್ಲ ಮತ್ತು ನೀವು ಅಪ್ಪ ಅವ್ರ ತೆಕ್ಕೆ ಹೋಗ್ರಿ ಸಿದ್ದೇಶ್ವರಪ್ಪ ಅವ್ರ ತೆಕ್ಕೆ ಅಂತಂದಾಗ, ಶಂಕರಯ್ಯನವ್ರ ಹೆಂಡತಿ ಬಂದ ಅಪ್ಪ ಅವ್ರ ತೆಕ್ಕೆ ಕುಂತ, ಯಪ್ಪ ನನಗೆ 10-12 ವರ್ಷ ಆಯ್ತು ರೀ, ಮಕ್ಕಳನ್ನಾಗಿಲ್ರಿಪ್ಪ, ಒಂದು ಪಟ್ಟಾಗ್ಯದ ಅಂತಂದಾಗ, ದವಾಖಾನಿಗಿದು ತೋರಿಸಿರಿನ್ವ? ಹ್ಞೂ ರೀಪ್ಪ, ದವಾಖಾನಿಗೆ ಹೋಗಿವ್ರಿಪ್ಪ, ಚೆಕ್ ಮಾಡಿಸಿರಿ? ಹ್ಞೂ ರೀಪ್ಪ. ಮತ್ತು ಏನಂದರು ಅವರು? ಇಲ್ಲ ತಂಗಿ, ನಿನಗೆ ಮಕ್ಕಳು ಆಗಂಗೆ ಇಲ್ವಾ ಅಂತ ಹೇಳ್ಯಾರ್ರಿ ಅಪ್ಪ. ಸಿದ್ದೇಶ್ವರಪ್ಪಗಳು ಅಂದ್ರಂತ ಹಂಗೆ ಹೇಳಿದ್ರು ಅವರು. ಮಕ್ಕಳಾಗಂಗಿಲ್ಲ ಅಂತ ಹೆಂಗೆ ಹೇಳಿದ್ರು? ಹಂಗಾಗಕ್ಕೆ ಬರಂಗಿಲ್ವಾ? ಅದು ಮಕ್ಕಳು ಆಗತ್ತಾವ ನಿನಗೆ. ಯಾರು ಹೇಳಿದ್ರು ನಿನಗೆ? ನೀ ಏನು ಚಿಂತೆ ಮಾಡಬೇಡ, ನೀ ಅಪ್ಪನ ಧ್ಯಾನ ಮಾಡಿಬಿಡು. ಬ್ರಹ್ಮಾನಂದ ಶಿವಯೋಗಿಗಳ ಧ್ಯಾನ ಮಾಡ್ತಾಯಿ, 1 ವರ್ಷದಾಗ ನಿನಗೆ ಮಕ್ಕಳಾಗತ್ತಾವ. ಧ್ಯಾನ ದಿವಸ ಮಾಡ್ತಿ ಅಂತಂದಾಗ, ಹ್ಞೂ ರೀ ಅಪ್ಪ, ಬ್ರಹ್ಮಾನಂದ ಶಿವಯೋಗಿಗಳು ಧ್ಯಾನ ಮಾಡ್ತಾನೆ ರೀ. ಅಟ್ಟ ಮಾಡಬೇಡ, ಅದ್ರ ಜೊತೆಗೆ ಪೂಜಾ ಮಾಡ್ಕೋಬೇಕು. ದಿವಸ ಎದ್ದು ಕೂಡಲೇ ದೀಕ್ಷಾ ತೊಗೊಂಡಿಲ್ಲ, ಅನುಗ್ರಹ ತೊಗೊಂಡಿಲ್ಲ, ದಿವಸ ಪೂಜಾ ಮಾಡ್ಬೇಕಲ್ಲ ನೀನು ಅಂತಂದಾಗ, ಆ ಹೆಣ್ಮಗಳು ಇಲ್ರಿ ಅಪ್ಪ, ನಾ ದೀಕ್ಷಾ ತೊಗೊಂಡಿಲ್ರಿ ಅಪ್ಪ ಅಂತಂದಾಗ, ಹೆಂಗೆ ಮಕ್ಕಳಾಗ್ತಾವ ತಂಗಿ, ಬಾ ದೀಕ್ಷಾ ಕೊಡ್ತಾನೆ ಬಾ ಅಂತ ತಿಳ್ಕೊಂಡು ಅವರ ಅಪ್ಪಗಳು ಕರೆದು ದೀಕ್ಷಾ ಕೊಟ್ಟು ಲಿಂಗ ಧಾರಣೆ ಮಾಡಿಸಿ ಒಂದು ಮಂತ್ರ ಒಂದು ಹಾಳ್ಯಾಗ ಬರೆದು ಕೈಯಾಗ ಕೊಟ್ರಂತ. ಇದನ್ನು ದಿವಸ ಅನ್ಬೇಕು ನೋಡು, ಇದನ್ನು ರಾತ್ರಿ ಹಗಲಿ ದಿವಸ ಅಣ್ಣು. ಆ ನಂತರ ಈ ಮಂತ್ರ ಬೈಪಟ್ಟಾದ ನಂತರ ಇದನ್ನು ನೋಡ್ಕೊಳ್ಳಾರ್ದ ನೀ ಹೇಳಾಕತ್ತಿದಿ ಅಂದ್ರೆ, ಆಗ ಇದನ್ನೇನು ಮಾಡಂದ್ರ ಮುದ್ದಿ ಮಾಡಿ ಅದನ್ನು ತುಕುಡಿ ಮಾಡಿ ಪತ್ರಿ ಗಿಡದ ಬಿಡಕ್ಕೆ ಹೋಗಿ ಅದನ್ನು ಯಾರಿಗೆ ತೋರಿಸ್ಬೇಡ, ಆ ಮಂತ್ರ ಯಾರಿಗೂ ತೋರಿಸ್ಬೇಡ. ಮತ್ತು ನೀ ಏನು ಬೈಪಟ್ ಮಾಡಿ ಅಂತಿರ್ತಿಲ್ಲ ಮಂತ್ರ, ಅದನ್ನು ಯಾರಿಗೂ ಹೇಳಬೇಡ, ನೀ ಅದನ್ನು ಧ್ಯಾನ ಮಾಡ್ಕೋ ಅಂತ ಇರಂತ ಅಪ್ಪಗಳು ಹೇಳಿದಾಗ, ಅವತ್ತಿನಿಂದ ಅವ್ರು ಹೇಳಿರ್ತಕ್ಕಂಥ ಮಂತ್ರವನ್ನು ಪಠನ ಮಾಡಿದ್ರೆ 2 ವರ್ಷಕ್ಕೆ ಗಂಡು ಮಗನ ಹುಟ್ಟಿತಂತ ತಾಯಿ. 2 ವರ್ಷಕ್ಕೆ ಗಂಡು ಮಗನ ಹುಟ್ಟಿತಂತ. ಹೆಸರಿಡಕ್ಕೆ ಅಪ್ಪ ಅವ್ರಿಗೆ ಬಂದೆಪ್ಪ, ಏನು ಹೆಸರಿಡ್ರು ಅಂದ ಕೂಡಲೇ, ನಮ್ಮ ಗುರುಗಳ ಆಶೀರ್ವಾದದಿಂದ ಹುಟ್ಟ್ಯಾರ ಅವರು, ನಮ್ಮ ಗುರುಗಳ ಆಶೀರ್ವಾದದಿಂದ, ಬ್ರಹ್ಮಾನಂದ ಶಿವಯೋಗಿಗಳ ಆಶೀರ್ವಾದದಿಂದ ಹುಟ್ಟ್ಯಾರ, ಅದಕ್ಕೆ ಅವ್ರಿಗೆ ಏನು ಹೆಸರಿಡ್ಬೇಕಂತಂದ್ರೆ ಗುರುರಾಜ್ ಅಂತ ಹೆಸರಿಡ್ತಾಯಿ ಅಂತ ತಿಳ್ಕೊಂಡು ಅಪ್ಪಗಳು ಹೇಳಿದ್ರಂತ. ಆ ರೀತಿಯೊಳಗೆ ಮಹಾನ್ ತಪಸ್ವಿಗಳು ಸಿದ್ದೇಶ್ವರ ಮಹಾಸ್ವಾಮಿಗಳು, ಅಂತಹ ಮಹಾನ್ ತಪಸ್ವಿಗಳ ಚರಿತ್ರೆಯನ್ನು ನೀವೆಲ್ಲ ಸ್ವಲ್ಪ ಭಾಗ ಕೇಳಿರ್ಬೋದು. ಆದರೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅವ್ರ ಜೊತೆಗೆ ನೀವೆಲ್ಲ ಇದ್ದವರದಿರಿ, ಅವರ ಅನುಭವಗಳನ್ನು ಕಂಡವರದಿರಿ. ಆ ರೀತಿಯೊಳಗೆ ತಾವೆಲ್ಲ ಸಿದ್ದೇಶ್ವರ ಮಹಾಸ್ವಾಮಿಗಳ ಬ್ರಹ್ಮಾನಂದ ಶಿವಯೋಗಿಗಳ ಒಂದು ಧ್ಯಾನವನ್ನು ಇವತ್ತೂ ನೀವು ಮಾಡಬೇಕು. ನಾನು ಇಲ್ಲಿ ಒಳಗೆ ಬಂದು ನೋಡ್ತಿರ್ತೀನಿ, ಅಲ್ಲಿ ಒಳಗೆ ಎದುರುಗಡೆ ಕಣ್ಣು ಮುಚ್ಚಿಕೊಂಡು ತಾಯಂದಿರು ಎಷ್ಟು ಮಂದಿ ಕುಂತಿರ್ತಾರಂದ್ರೆ ಭಾಳ ಮಂದಿ ಧ್ಯಾನಕ್ಕೆ ಕೂತಿರ್ತಾರೆ ಒಳಗೆ. ಅದಕ್ಕೆ ಅದು ಧ್ಯಾನ ಮಂದಿರ ಟೈಪ್ ಅದ ನೋಡ್ರಿ. ಇದನ್ನು ಕಟ್ಟಬೇಕಾದ್ರೆ ಅಪ್ಪ ಅವ್ರು ಹೇಳಿದರು, ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಇದರ ಪ್ಲ್ಯಾನನ್ನು ಕೊಟ್ಟಿದ್ದಿಲ್ಲಂತ. ಅವರು ಕೊಡು ತಕ ಇವ್ರು ಬಿಡಲಿಲ್ಲಂತದನ್ನು, ಅವರು ಕೊಡು ತಕ ಇವ್ರು ಬಿಡಲಿಲ್ಲ. ರಾಮಕೃಷ್ಣಾಶ್ರಮದ ಪದ್ಧತಿಯೊಳಗೆ ಯಾವ ರೀತಿ ಕಟ್ಟಬೇಕಲ್ಲ ಆ ರೀತಿ ಇದನ್ನು ಕಟ್ಟಿದರಂತ. ಅದರ ಜೊತೆಗೇನಪ್ಪ ಅಂತಂದ್ರೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಈ ಭಾಗದ ಮಕ್ಕಳಿಗೂ ಉದ್ಧಾರ ಆಗಬೇಕು, ಈ ಭಾಗದ ಭಕ್ತರಿಗೂ ಉದ್ಧಾರ ಆಗಬೇಕಂತಕ್ಕಂಥ ಕಳಕಳಿಯನ್ನು ಹೊಂದಿರತಕ್ಕಂಥವರು. ನಮ್ಮ ಪಾಪ ದೋಷಗಳು ನಿವಾರಣೆಯಾಗ್ತವೆ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪ ದೋಷಗಳು ನಿವಾರಣೆಯಾಗ್ತವೆ. ಆದ್ದರಿಂದ ಈಗ ಆಗಿರತಕ್ಕಂಥ ಎಲ್ಲ ಮಹಾತ್ಮರು ಒಬ್ಬ ಶ್ರೇಷ್ಠ ತಪಸ್ವಿಯ ಸನ್ನಿಧಾನದಲ್ಲಿದ್ದು, ಅವರ ಸಹವಾಸದಲ್ಲಿದ್ದು, ಅವರ ಸೇವೆಯನ್ನು ಮಾಡಿ ಅವರು ಮಹಾತ್ಮರಾದರು. ಹೌದಿಲ್ಲ? ನಾವು ಒಳ್ಳೆಯವರಾಗಬೇಕಾಗಿತ್ತು ಅಂದ್ರೆ ನಾವು ಒಳ್ಳೆಯವರ ಸಹವಾಸ ಮಾಡಬೇಕಷ್ಟೇ.
ನೀವು ಕೆಟ್ಟವರು ಆಗಬೇಕಾಗಿತ್ತು ಅಂತಂದ್ರೆ ಕೆಟ್ಟವರು ಸಹವಾಸ ಮಾಡಿದ್ರೆ ನಾವು ಕೆಟ್ಟವರು ಆಗ್ತೀವಿ. ನೀವು ಯಾರು ಒಳ್ಳೆಯವರಾಗಬೇಕಂತೀರಿಲ್ಲ, ನೀವು ಏನೂ ಮಾಡಬೇಡ್ರಿ, ಯಾರು ಒಳ್ಳೆಯವರದಾರಲ್ಲ ಅವ್ರ ಜೊತೆಗೆ ಇದ್ದು ಬಿಡೋದಷ್ಟೇ. ನಿಮ್ಗೆ ಗೊತ್ತಿರಬೇಕು, ಹಾಲು ಸಕ್ಕರೆಯ ಸಹವಾಸ ಮಾಡಿತು ಅಂತಂದ್ರೆ, ಹಾಲು ಸಕ್ಕರೆಯ ಸಹವಾಸ ಮಾಡಿತು ಅಂತಂದ್ರೆ ಹಾಲು ಮೊದಲೇ ರುಚಿ, ಹಾಲು ಮೊದಲ ರುಚಿ ಇರ್ತದೆ. ಅದರೊಳಗೆ ಮತ್ತೊಂದಿಷ್ಟು ಸಕ್ಕರೆ ಜೊತೆ ಕೂಡಿತು ಅಂದ್ರೆ ಹೇಳಕ ಬೇಡ ಅದ್ರ ಸುದ್ದಿ, ಎಷ್ಟು ರುಚಿ ಆಗ್ತದೆ. ಹಾಲು ಮತ್ತು ಸಕ್ಕರೆ ಕೂಡಿತು ಅಂದ್ರೆ ಹಾಲಿಗೆ ಮತ್ತಷ್ಟು ಕಿಮ್ಮತ್ತು ಬಂದು ಬಿಡ್ತದೆ ಸಕ್ಕರೆಯ ಸಹವಾಸ ಮಾಡೋದ್ರಿಂದ. ಅದ ಹಾಲು ಹುಳಿ ಸಹವಾಸ ಮಾಡಿತು ಅಂದ್ರೆ ಏನಾಗ್ತದ ರೀ? ಕೆಟ್ಟು ಹೋಗ್ಬಿಡ್ತದ. ಹಾಲು ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಪಂಚಾಮೃತದಲ್ಲಿ ಒಂದು ಹಾಲು. ಆದ್ರೆ ಸಹವಾಸ ಬೇರೆದವ್ರದ್ದು ಮಾಡಿದ್ರೆ ನೀ ಏನಿದ್ದರ ಏನಪ್ಪ? ಸಹವಾಸದಿಂದ ಮಹಾತ್ಮರು ಕೆಟ್ಟು ಹೋಗ್ತಾರೆ. ಏನ್ರಿ? ಸಹವಾಸದಿಂದ ನಾವು ನೀವು ಅಲ್ಲ, ಎಂತೆಂಥವ್ರು ದೊಡ್ಡವರು ಕೆಟ್ಟು ಹೋಗ್ತಾರೆ. ಯಾಕಂದ್ರೆ ಅಂಥವರ ಸಹವಾಸ ಮಾಡೋದರಿಂದ. ಆದ್ದರಿಂದ ನಾವು ಎಲ್ಲಿ ತನಕ ಅಂತಂದ್ರೆ ಸಾಯೋ ತನಕನೂ ನಾವು ಹುಷಾರಿರ್ಬೇಕು, ಸಾಯೋ ತನಕನೂ ಹುಷಾರಿರ್ಬೇಕು ನಾವು. ಅದಕ್ಕೆ ಬಸವಣ್ಣವ್ರು ಬೇಡ್ಕೊಂಡ್ರು ಪರಮಾತ್ಮನಲ್ಲಿ ಏನಂತಂದ್ರೆ, ಎನ್ನ ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ. ಬಸವಣ್ಣವ್ರಿಗೆ ಬೇಡ್ತಾರೆ, ನನ್ನ ಏನು ಅನಿಸ್ಬೇಡಂತಂದ್ರೆ, ಯಾರೂ ನನ್ನ ಕಡೆ ಕೈ ಮಾಡಿ ಇವನೊಬ್ಬ ದುರಾಚಾರಿ, ಇವನೊಬ್ಬ ದುರ್ವ್ಯಸನಿ ಅಂತ ಅಂದಿರಬಾರದು ಯಾರು. ಇನ್ನ ಅನ್ನೋದಿತ್ತಂದ್ರ ಜಂಗಮ ವ್ಯಸನಿ, ಲಿಂಗ ಪ್ರೇಮಿ ಎಂದೆನಿಸು ಕೂಡಲ ಸಂಗಮ ದೇವ. ನನಗೇನು ಅನ್ಬೇಕಂತಂದ್ರೆ, ಅವನೊಬ್ಬ ಜಂಗಮ ಪ್ರೇಮಿ, ಅವನೊಬ್ಬ ಸಾಧು ಪ್ರೇಮಿ, ಅವನೊಬ್ಬ ಸಂತ ಪ್ರೇಮಿ, ಅವನೊಬ್ಬ ಸಜ್ಜನಿ, ಅವನೊಬ್ಬ ಸದ್ಗುಣಿ ಅಂತ ಜನ ಅನ್ಬೇಕು. ಜಂಗಮ ಪ್ರೇಮಿ. ಲಿಂಗ ವ್ಯಸನಿ, ವ್ಯಸನ ಅಂದ್ರೆ ಚಟ, ವ್ಯಸನಾದಿಗಳಂತಂದ್ರೆ ಚಟಾದಿಗಳು. ಎಲ್ಲರಲ್ಲಿಯೂ ವ್ಯಸನಾದಿಗಳು ಇರ್ತಾವಲ್ಲ, ನನಗೂ ಒಂದು ವೇಳೆ ಏನಾದರೂ ವ್ಯಸನ ಚಟ ಇರಬೇಕಾಗಿತ್ತು ಅಂದ್ರೆ ಅದು ನನ್ನ ಹತ್ಯಕ್ಕೆ ಯಾವ ವ್ಯಸನ ಇರಬೇಕು, ಯಾವ ಚಟ ಇರ್ಬೇಕಂತಂದ್ರ ಲಿಂಗ ವ್ಯಸನಿ. ಲಿಂಗ ಪೂಜೆಯನ್ನು ಮಾಡತಕ್ಕಂಥ ಚಟ ಇರಬೇಕು, ಹಠ ಇರಬೇಕು, ಅಂಥ ವ್ಯಸನ ಇರಬೇಕು ನನಗೆ ದೇವರ. ಸುಮಾರು ವ್ಯಸನ ನನ್ನ ಹತ್ತಿರ ಇರಬಾರದು. ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸು ಕೂಡಲೇ ಸಂಗಮ ದೇವ ಅಂತ ಮಹಾತ್ಮರು ಬಸವಣ್ಣವ್ರು ಬೇಡ್ತಾರಲ್ಲ, ಆ ರೀತಿಯೊಳಗೇನಪ್ಪ ಅಂತಂದ್ರೆ ನಾವು ನಿಜಗುಂಡ್ರು ಭಾಳ ಚಂದ ಬರೀತಾರೆ, ಒಬ್ಬರ ಸಹವಾಸದಿಂದ ಒಬ್ಬರಿಗೆ ಕಿಮ್ಮತ್ತು ಬರ್ತದೆ. ಒಬ್ಬರ ಜೊತೆಗೆ ನಾವು ಯಾರ ಜೊತೆಗೆ ಇರ್ತೀವಲ್ಲ ಅವ್ರು ಹೆಂಗಿರ್ತಾರಲ್ಲ ಹಂಗೆ ನಮ್ಮನ್ನು ನೋಡ್ತಾರೆ, ಹಂಗೆ ನಮ್ಮನ್ನು ಗುರುತಿಸ್ತಾರೆ. ಆದ್ದರಿಂದ ನಾವು ವಿಚಾರ ಮಾಡಿ ಸಹವಾಸ ಮಾಡಬೇಕು. ನೀನು ಏನೋ ಮುಟ್ಟೆ ಇಲ್ಲ, ನೀನೊಂದು ಇಟು ಕುಡ್ದಿಲ್ಲ, ಆದ್ರೆ ಏನ್ ಮಾಡಿದ್ದೆ ಅಂತಂದ್ರೆ ಅವ್ರ ಜೊತೆ ಕೂತದೀನಿ. ಯಾರ ಜೊತೆ? ಕುಡ್ಯಾವ್ರ ಜೊತೆ ಕೂತದಿ. ಹಂಗ ಏನಂತಾರ್ರಿ ಜನ? ಅವನ ಬಿಡ್ರಿ, ಅವನೇ ಅಲ್ಲ, ಅವೇನು ಮುಟ್ಟಿಲ್ಲ, ಅವ ಮೂಶ್ ನೋಡಿಲ್ಲ, ಅವ ಕುಡ್ದಿಲ್ಲ, ಏನೂ ಇಲ್ಲ ಕರೆ. ಆದ್ರೆ ಅವ್ರ ಜೊತೆ ಕುಂಡ್ರೋದ್ರಿಂದ ನಮಗೂ ಏನಂತಾರಂದ್ರೆ ಇವನು ಅವನೇ ಅಂತಾರ. ಹಂಗೇನಪ್ಪ ಅಂತಂದ್ರೆ ಅದಕ್ಕೆ ನಿಜಗುಂಡ್ರು ಒಂದು ಕಡೆ ಬರೀತಾರೆ ನೋಡ್ರಿ, ಮತಿಗೆ ಮಂಗಲವಿವುದಾವುದು ಉತ್ತಮರ ಸಂಗ. ಈ ಬುದ್ಧಿಗೆ, ಈ ಮನುಷ್ಯನಿಗೆ ಒಂದು ಯೋಗ್ಯತೆ ಬರಬೇಕಾಗಿತ್ತು ಅಂತಂದ್ರೆ ಯಾರಿಂದ ಬರ್ತದ, ಯಾವುದರಿಂದ ಬರ್ತದಂದ್ರೆ ನಮ್ಮನ್ನು ಎದರಿಂದ ಜನ ಅಳಿತಾರಂತಂದ್ರೆ ನಾವು ಯಾರ ಜೊತೆ ಇರ್ತೀವಲ್ಲ ಅದನ್ನ ನೋಡಿ ಜನ ನಮ್ಮನ್ನು ಅಳಿತಾರೆ. ಇವಿಷ್ಟ್ರವನ ಅದಾನ, ಇವ್ರು ಇಂಥವ್ರೇ ಅದಾರಂತ ಅಳಿತಾರೆ ಜನ. ಆದ್ದರಿಂದ ಏನಪ್ಪಾ ಅಂತಂದ್ರೆ ಬಸವಣ್ಣವ್ರ ಒಂದು ಕಡೆ ಅಂತಾರೆ, ಸಾರ ಸಜ್ಜನರ ಸಂಘ ಲೇಸವದು, ದೂರ ದುರ್ಜನರ ಸಂಘವದು ಭಂಗವಯ್ಯ.
ನೋಡ್ರಿ, ಸಜ್ಜನರ ಸಂಘದೊಳಗೆ ನಾವು ಇದ್ದೀವಂತಂದ್ರೆ ನಮ್ಮನ್ನು ಒಳ್ಳೆಯವರಂತ ಗುರುತಿಸ್ತಾರೆ. ಅಷ್ಟೇ ಅಲ್ಲ ತಾಯಂದಿರ, ಮಹಾತ್ಮರ ಜೊತೆಗೆ ನಾವು ಇರೋದರಿಂದ ನಮಗೆ ಮುಕ್ತಿನೂ ಆಗುತ್ತದಂತ. ಬರೇ ಅವ್ರು ಕೂಡ ಇದ್ರೆ ಸಾಕು, ನೀವು ಅವ್ರು ಕೂಡ ಸೇವಾ ಮಾಡ್ಕೋ ಅಂತ ಇದ್ದು ಬಿಡ್ರಿ. ನೀವೇನು ಶಾಸ್ತ್ರ ಕೇಳ್ತೀರೋ ಅಥವಾ ಬಿಡ್ತೀರೋ ಅಥವಾ ಓದ್ತೀರೋ, ಒಟ್ಟು ಅವ್ರು ಕೂಡ ಸೇವಾ ಮಾಡ್ಕೋ ಅಂತ ಇದ್ರೆ ಸಾಕ್ರಿ. ನೀವು ಅಂತಿರ್ತೀರಲ್ರಿ, ಹೂವಿನ ಕೂಡ ದಾರನು ಮಹಾತ್ಮರು ಕೊಳ್ಳಿಗೆ ಹೋಗಿಬಿಡ್ತದೆ. ನೀವು ಬರೀ ದಾರ ಅಟ್ಟ ಅವ್ರು ಕೊಳ್ಳಕ್ಕೆ ಹಾಕಕ್ಕೆ ಹೋದ್ರೆ ಹಾಕಿಸ್ಕೋತಾರೇನ್ರಿ? ಬರೀ ದಾರ ಅಟ್ಟ ಇಲ್ಲ. ಅದ ದಾರ ಮಹಾತ್ಮರು ಪಾದ ಸೇರ್ಬೇಕಾಗಿತ್ತು ಅಂದ್ರೆ, ಅದ ದಾರ ಮಹಾತ್ಮರು ಕೊಳ್ಳಿಗೆ ಹೋಗ್ಬೇಕಾಗಿತ್ತಂದ್ರೆ ಯಾರು ಸಂಘ ಮಾಡ್ಬೇಕಾದ ದಾರ? ಹೂವಿನ ಸಂಘ ಮಾಡ್ಬೇಕು. ಆಗ ಬೇಡ ಅನ್ನಂಗಿಲ್ಲ, ಅವರು ಸೋಮ್ಕೊಳ್ಳಾಗ ಹಾಕೋತಾರ ಮಹಾತ್ಮರು. ಯಾಕಂದ್ರೆ ಹೂವಿನ ಮಾಲೆ ಅದಲ್ಲ, ಹೂವಿನ ಮಾಲೆ ಅದಂತ ಕೊಳ್ಳಾಗ ಹಾಕೊಂಡ್ರಂದ್ರೆ ಅದ್ರ ಕೂಡ ಅದು ಹೋಗಿರ್ತದೆ. ಆದ್ದರಿಂದ ನಾವು ಯಾರು ಸಹವಾಸ ಮಾಡ್ತೀವಲ್ಲ ಅದರಿಂದ ನಮಗೇನಪ್ಪ ಅಂತಂದ್ರೆ ಯೋಗ್ಯತೆ ಬರ್ತದೆ, ಯೋಗ್ಯತೆ ಬರ್ತದೆ. ಸಜ್ಜನರ ಸಹವಾಸದೊಳಿರಿ ಸನ್ನನೋ ರಂಗ, ದೂರ ದುರ್ಜನರ ಸಂಗನ ನೊಲ್ಲೆನೋ ಮಂಗಳಾಂಗ. ಆ ಬರೀ ಒಂದು ಸಂಘ ಏನು ಮಾಡ್ತದಂದ್ರೆ ನಮ್ಮನ್ನು ಗುರಿ ಮುಟ್ಟಿಸ್ತದ. ನೀವು ಕಾಶಿಗೆ ಹೊಂಟಿರಿ ಅಂತಂದ್ರೆ ಕಾಶಿಗೆ ಹೋಗತಕ್ಕಂಥ ಒಂದು ಟ್ರೈನ್ನೊಳಗೆ, ಒಂದು ಡೆಬ್ಬಿಯೊಳಗೆ ಮಂದಿ ಭಾಳ ಅದಾರಂತ ತಿಳ್ಕೊಂಡ ನೀವು ನಿತ್ರಿ ಹೊರಗ, ನಿಮ್ಮನ್ನು ಬಿಟ್ಟು ಹೋಗ್ತದ ಟ್ರೈನ್. ಅದು ಕಾಶಿಗೆ ಅವ್ರಿಗೆ ಎಷ್ಟೋ ಮಂದಿ ಇರಲಿ, ಅದು ಗದ್ದಲ್ದಾಗ ಒದ್ದಾಡಿ ಏನ ಆಗಲಿ, ಸೀಟ್ ಇರಲಿ ಅಥವಾ ಬಿಡ್ಲಿ, ಒದ್ದಾಡ್ಕೊಂತ ಗಟ್ಟಿ ಧೈರ್ಯ ಮಾಡಿ ಒಳಗೆ ಹೋಗಿ ಡೆಬ್ಬ್ಯಾಗ ಕುಂತ್ರಿ ಅಂದ್ರೆ ಆ ಡೆಬ್ಬೆ ಎಲ್ಲಿಗೆ ಹೋಯ್ತದ? ನಿಮ್ಮನ್ನ ಕಾಶಿಗೆ ಹೋಯ್ತದ. 10 ಪ್ರಯತ್ನ ಮಾಡ್ಬೇಕು ಹೆಂಗಾರ ಮಾಡಿ. ಅದಕ್ಕೆ ಅವ್ರು ಬರೀತಾರೆ ಏನಂತಂದ್ರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವವೇ ಜೀವನ್ಮುಕ್ತಿತ್ವಂ. ಏನ್ರಿ ಇದು? ಸುಮ್ಮ ಮಹಾತ್ಮರು ಕೂಡ ಇದ್ದದ್ದಕ್ಕಿದು, ಅವರು ಸಹವಾಸ ಮಾಡಿದ್ದಕ್ಕೆ, ಅವ್ರ ಜೊತೆ ಇರುವುದರಿಂದ ಎಲ್ಲಿಗೆ ಒಯ್ತದ ನಮ್ಮನ್ನಂತಂದ್ರೆ, ಯಾಕಂದ್ರೆ ಅವ್ರ ಗುಣ ಬಂದು ಬಿಡ್ತಾವ ನಮ್ಮಲ್ಲಿ, ಮಹಾತ್ಮರ ಗುಣ ನಮ್ಮಲ್ಲಿ ಬಂದು ಬಿಡ್ತಾವ. ಆದ್ದರಿಂದ ನಾವು ಏನಪ್ಪ ಅಂತಂದ್ರೆ ಒಳ್ಳೆಯ ಶ್ರೇಷ್ಠವಾಗಿರತಕ್ಕಂಥ ಮುಕ್ತಿ ಪಥವನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಪುಣ್ಯಾತ್ಮರೇ. ನಿಮ್ಗೆ ಗೊತ್ತಿರಬೇಕು, ಒಂದು ಸಾರಿ ಒಂದು ಸಂತ ತುಕಾರಾಮರು ಯಾವತ್ತೂ ಭಗವಂತನ ನಾಮಸ್ಮರಣೆ ಮಾಡೋರು. ಅವರು ದಿನದ 24 ತಾಸು ಯಾವತ್ತೂ ಅವರಿಗೆ ಕೊಳ್ಳಾಗ ತಾಳಿರುವುದನ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ದಿನದ 24 ತಾಸು ಅವನ ಹೆಂಡತಿ ಜೀಜಾ ಅಂತಿದ್ಲಂತ. ಏನಂತ? ಆ ತುಕಾರಾಮ ಅವೇನು ಒಂದು ದಿನ ಮಣಿ ಅಂದಿಲ್ಲ, ಒಂದು ದಿನ ಮಾರ್ ಅಂದಿಲ್ಲ, ಒಂದು ದಿನ ಮಕ್ಕಳು, ಒಂದು ದಿನ ಹೆಂಡತಿ, ಅವರಿಗೆ ಅರಿವಿ ಊಟ ಏನೂ ಚಿಂತಿಲ್ಲ, ಏನೂ ಇಲ್ಲ, ಬರೀ ಪಾಂಡುರಂಗ 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 ಬರೀ ನಾಮಸ್ಮರಣೆ ಮಾಡವ. ಯಾಕಂತಂದ್ರ ಎಲ್ಲ ಪರಮಾತ್ಮ ನಡೆಸ್ತಾನ, ನಮ್ಮ ಕೈಯಾಗ ಏನದ ಎಲ್ಲ ಅವನು ನಡೆಸ್ತಾನಂತ ತಿಳ್ಕೊಂಡು ಭಗವಂತನ ಮೇಲೆ ಭಾರ ಹಾಕಿ ಒಟ್ಟು ನಾಮಸ್ಮರಣೆ ಮಾಡ್ತಿದ್ದ, ಪಾಂಡುರಂಗ ಪಾಂಡುರಂಗ ಅಂತಿದ್ದ. ಅದ್ರ ಜೊತೆಗೆ ಎಲ್ಲರ ಹೋಗಿ ಕುಂತ ಅಂತಂದ್ರೆ 8 ದಿವಸ ಮನೆಗೆ ಬರ್ತಿದ್ದಿಲ್ಲಂತ್ರಿ. ಎಲ್ಲರ ಹೋಗಿ ನಾಮಸ್ಮರಣೆ ಮಾಡ್ಕೋತ ಪಾಂಡುರಂಗ ಅನ್ಕೊಂತ ಯಾರು ಹೊಲದಾಗರ ಯಾವ ಗುಡದಾಗರ ಎಲ್ಲರ ಹೋಗಿ ಕುಂತ ಅಂದ್ರೆ ಹೆಂಡತಿ ನೆನಪಾಗಂಗಿಲ್ಲ, ಮಣಿ ನೆನಪಾಗಂಗಿಲ್ಲ, ಮಕ್ಕಳು ನೆನಪಾಗಂಗಿಲ್ಲ, ಊರ್ ನೆನಪಾಗಂಗಿಲ್ಲ, ಬರೀ ಪಾಂಡುರಂಗ ಪಾಂಡುರಂಗ. ನಿಮ್ಮ ಮನೆಯವ್ರೆಲ್ಲರ ಊರಿಗೆ ಹೋದ್ರಂದ್ರೆ ಇನ್ನ ಬಸ್ ಹತ್ತಿರ್ತಾರ ಊರಿಗೆ ಹೋಗಕ್ಕೆ. ಹಲೋ ಮತ್ತೆ ಆರಾಮದಿರೇನು? ಇದೇ ಹೋಗಿಯಲ್ಲೋ ಮರಾಯ ಮಣಿಂದ, ಅವ್ರನ್ನೇನು ದವಾಖಾನೆಗೆ ಬಿಟ್ಟು ಹೋಗಿ ಏನು ಮನ್ಯಾಗ ಅದಾರ. ಆದರೂ ಊರಿಗೆ ಹೋಗೋರೊಟ್ಟಿಗೆ ಒಂದು ಪಣ್ಣಸ ಸರಿ ಫೋನ್ ಹಚ್ತಾನ. ಮತ್ತು ಅವ ಅಪ್ಪು ಏನು ಮಾಡಕತ್ತಾನ, ಮತ್ತು ಅವಿ ಏನು ಮಾಡಕತ್ತಾಳ, ಮತ್ತು ನೀ ಏನು ಮಾಡಕತ್ತಿ, ಏನು ಮಾಡ್ತಾರ ಮನ್ಯಾಗ? ಒಟ್ಟು ಸಮಾಧಾನ ಇರಂಗಿಲ್ಲ. ಮತ್ತು ನೀವೆಲ್ಲರೂ ಹಾದ್ರಿ ಅಂದ್ರೆ ಊರಿಗೆ ನೀವು ಫೋನ್ ಹಚ್ಚೋದ ಊಟ ಮಾಡಿರೇನು? ಮತ್ತು ಹಂಗೆ ಮಕ್ಕೋತಾರನ ಅವರು? ನೀವು ಆದ್ಯಂದು ತೀರಾ ಹೆಚ್ಚು ಊಟ ಮಾಡ್ತಾರ್ರಿ ಅವರು. ನೀವಿನ ಇದ್ದಾಗ ಅಂದ್ರೆ ಹಂಗಟ್ ಹಿಂಗಟ್ ಆಗ್ತದೆ, ನೀವು ಆದ್ಯಂದು ಅಟ್ಟು ಎಲ್ಲ ಪದ್ದಸಿರು ಊಟ ಮಾಡ್ತಿರ್ತಾರೆ. ಆದ್ರೆ ನಮಗೆ ಹಂಗಿರಂಗಿಲ್ಲ.